ರಾಜ್ಯದಲ್ಲಿ ಕರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಏನು ರಾಜ್ಯ ಸರ್ಕಾರ ಸಹ ಹಲವಾರು ಗೈಡ್ಲೈನ್ಸನ್ನು ನೀಡಿರುವಂಥದ್ದು. ಆದರೆ ಕೋಲಾರ ಜಿಲ್ಲೆಯಲ್ಲಿ ಏನು ಕಳೆದ 2ನೇ ಬಾರಿ ಬಂದಂತಹ ಏನು ಕರೋನಾ ಸಂದರ್ಭದಲ್ಲಿ ಬಂದಂತಹ ಕೆಲವು ಇನ್ಸ್ಟ್ರೂಮೆಂಟ್ ಸಹ ಇವತ್ತು ಉಪಯೋಗಕ್ಕೆ ಬರ್ತಾ ಇಲ್ಲ. ನಾನಿವತ್ತು ಕೋಲಾರದ ಏನು ಜಿಲ್ಲಾಸ್ಪತ್ರೆಯಲ್ಲಿರುವಂಥ ಆಕ್ಸಿಜನ್ ಪ್ಲಾಂಟ್ ಬಳಿಯಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇದು ಏನು ಸೆಕೆಂಡ್ ವೇವ್ನಲ್ಲಿ ಬಂದಂತಹ ಏನು ಆಕ್ಸಿಜನ್ ಪ್ಲಾಂಟ್ ಇದು. ಆದರೆ ಇವಾಗ ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿರುವಂಥದ್ದು. ಇನ್ನು ರಾಜ್ಯ ಸರ್ಕಾರ ಈಗಾಗಲೇ ಕೆಲವೊಂದು ಮಾರ್ಗಸೂಚಿಗಳು ನೀಡಿರುವಂಥದ್ದು, ಅಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳುವಂತೆ ತಿಳಿಸಿರುವಂಥದ್ದು. ಆದರೆ ಇದು ಸೆಕೆಂಡ್ ವೇವ್ ಬಂದಂತಹ ಏನು ಆಕ್ಸಿಜನ್ ಪ್ಲಾಂಟ್ ಇವತ್ತು ನಿರ್ವಹಣೆ ಮಾಡ್ತಾ ಇಲ್ಲ. ಇನ್ನು ಅಧಿಕಾರಿಗಳ ಬಗ್ಗೆ ಕೇಳಿದರೆ ಇನ್ನು ಕೂಡಲೇ ಇದನ್ನು ಸರಿ ಮಾಡಿಸುವುದಾಗಿ ಹೇಳ್ತಾ ಇರುವಂಥದ್ದು. ಇದು 1000 ಲೀಟರ್ ಪರ್ ಮಿನಿಟ್ ಅಂದರೆ ರೋಗಿಗಳಿಗೆ ಏನು ನೀಡಲಾಗ್ತಾ ಇತ್ತು, ಅಂದರೆ ಇಲ್ಲೇ ಉತ್ಪಾದನೆ ಮಾಡಿ ಏನು ಆಕ್ಸಿಜನ್ ಸಪ್ಲೈ ಮಾಡ್ತಾಯಿತ್ತು. ಆದರೆ ಕೆಲವು ದಿನಗಳಿಂದ ಸಹ ಈ ಆಕ್ಸಿಜನ್ ಪ್ಲ್ಯಾಂಟು ನಿರ್ವಹಣೆ ಇಲ್ಲದ ಕಾರಣ, ಸಮರ್ಪಕವಾಗಿ ನಿರ್ವಹಣೆ ಇಲ್ಲದ ಕಾರಣ ಇಲ್ಲಿ ಸಪ್ಲೈ ಆಗ್ತಾ ಇಲ್ಲ. ಸೊ ಇದರಿಂದ ಅಧಿಕಾರಿಗಳು ಸಹ ಈಗ ಏನು ಕರೋನಾ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇದನ್ನು ಸರಿಪಡಿಸಲು ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಏನು ರಾಜ್ಯದಲ್ಲಿ ಕರೋನಾ ಸೆಕೆಂಡ್ ವೇವ್ ಬಂದಂಥ ಸಂದರ್ಭದಲ್ಲಿ ಏನು ಈ ಆಕ್ಸಿಜನ್ ಪ್ಲ್ಯಾಂಟನ್ನು ನಿರ್ಮಾಣ ಮಾಡಲಾಗಿತ್ತು ಮತ್ತು ಇಲ್ಲಿಂದ ಸಾಕಷ್ಟು ರೋಗಿಗಳಿಗೂ ಸಹ ಇಲ್ಲಿಂದ ಆಕ್ಸಿಜನನ್ನು ಕಳಿಸ್ಕೊಡ್ಲಾಗ್ತಾಯಿತ್ತು. ಆದರೆ ಏನು ಇತ್ತೀಚೆಗೆ ಅಂದರೆ ಸುಮಾರು ಒಂದು 5-6 ತಿಂಗಳಿಂದ ಸಹ ಏನು ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿರುವಂಥದ್ದು. ಇನ್ನು ದೃಶ್ಯ ನೋಡೋದಾದರೆ ಇಲ್ಲಿ ಯಾವುದೇ ರೀತಿಯ ನಿರ್ವಹಣೆ ಇಲ್ಲ. ಈಗಾಗಲೇ ಬಂದನ್ನು ಸಹ ಮಾಡುವಂಥ, ಅಂದರೆ ಈ ಆಕ್ಸಿಜನ್ ಪ್ಲಾಂಟ್ಗೆ ಬೀಗವನ್ನು ಸಹ ಹಾಕಿರುವಂಥದ್ದು. ಇನ್ನು ಪ್ರಮುಖವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಕರೋನಾ ಟೆಸ್ಟಿಗೆ ಅಧಿಕಾರಿಗಳು ಮುಂದಾಗಿರುವಂಥದ್ದು ಮತ್ತು ಬಂದಿರುವಂತಹ ಎಲ್ಲ ರೋಗಿಗಳಿಗೂ ಸಹ ಟೆಸ್ಟ್ ಮಾಡಿ ಕರೋನಾ ಬಂದರೆ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಸಹ ಮಾಡಲು ಮುಂದಾಗಿರುವಂಥದ್ದು. ಆದರೆ ನಿರ್ವಹಣೆ ಇಲ್ಲದ ಕಾರಣ ಇವತ್ತು ಆಕ್ಸಿಜನ್ ಪ್ಲ್ಯಾಂಟ್ ಹಾಗೇ ಇದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಕೆಟ್ಟು ನಿಂತಿರುವಂತಹ ಈ ಆಕ್ಸಿಜನ್ ಪ್ಲ್ಯಾಂಟನ್ನು ಏನು ಸರಿಪಡಿಸಿದ್ದಲ್ಲಿ ಸಾಕಷ್ಟು ರೋಗಿಗಳಿಗೆ ಇಲ್ಲಿಂದ ಏನು ಆಕ್ಸಿಜನ್ ಉತ್ಪಾದನೆ ಮಾಡಿ ರೋಗಿಗಳಿಗೆ ಸಹಾಯ ಮಾಡಲು ಅನುಕೂಲ ಆಗುತ್ತೆ ಅನ್ನೋದು ಇಲ್ಲಿನ ರೋಗಿಗಳ ಮತ್ತು ಜನರ ಒತ್ತಾಸೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯದಲ್ಲಿ ಕರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಏನು ರಾಜ್ಯ ಸರ್ಕಾರ ಸಹ ಹಲವಾರು ಗೈಡ್ಲೈನ್ಸನ್ನು ನೀಡಿರುವಂಥದ್ದು. ಆದರೆ ಕೋಲಾರ ಜಿಲ್ಲೆಯಲ್ಲಿ ಏನು ಕಳೆದ 2ನೇ ಬಾರಿ ಬಂದಂತಹ ಏನು ಕರೋನಾ ಸಂದರ್ಭದಲ್ಲಿ ಬಂದಂತಹ ಕೆಲವು ಇನ್ಸ್ಟ್ರೂಮೆಂಟ್ ಸಹ ಇವತ್ತು ಉಪಯೋಗಕ್ಕೆ ಬರ್ತಾ ಇಲ್ಲ. ನಾನಿವತ್ತು ಕೋಲಾರದ ಏನು ಜಿಲ್ಲಾಸ್ಪತ್ರೆಯಲ್ಲಿರುವಂಥ ಆಕ್ಸಿಜನ್ ಪ್ಲಾಂಟ್ ಬಳಿಯಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇದು ಏನು ಸೆಕೆಂಡ್ ವೇವ್ನಲ್ಲಿ ಬಂದಂತಹ ಏನು ಆಕ್ಸಿಜನ್ ಪ್ಲಾಂಟ್ ಇದು. ಆದರೆ ಇವಾಗ ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿರುವಂಥದ್ದು. ಇನ್ನು ರಾಜ್ಯ ಸರ್ಕಾರ ಈಗಾಗಲೇ ಕೆಲವೊಂದು ಮಾರ್ಗಸೂಚಿಗಳು ನೀಡಿರುವಂಥದ್ದು, ಅಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳುವಂತೆ ತಿಳಿಸಿರುವಂಥದ್ದು. ಆದರೆ ಇದು ಸೆಕೆಂಡ್ ವೇವ್ ಬಂದಂತಹ ಏನು ಆಕ್ಸಿಜನ್ ಪ್ಲಾಂಟ್ ಇವತ್ತು ನಿರ್ವಹಣೆ ಮಾಡ್ತಾ ಇಲ್ಲ. ಇನ್ನು ಅಧಿಕಾರಿಗಳ ಬಗ್ಗೆ ಕೇಳಿದರೆ ಇನ್ನು ಕೂಡಲೇ ಇದನ್ನು ಸರಿ ಮಾಡಿಸುವುದಾಗಿ ಹೇಳ್ತಾ ಇರುವಂಥದ್ದು. ಇದು 1000 ಲೀಟರ್ ಪರ್ ಮಿನಿಟ್ ಅಂದರೆ ರೋಗಿಗಳಿಗೆ ಏನು ನೀಡಲಾಗ್ತಾ ಇತ್ತು, ಅಂದರೆ ಇಲ್ಲೇ ಉತ್ಪಾದನೆ ಮಾಡಿ ಏನು ಆಕ್ಸಿಜನ್ ಸಪ್ಲೈ ಮಾಡ್ತಾಯಿತ್ತು. ಆದರೆ ಕೆಲವು ದಿನಗಳಿಂದ ಸಹ ಈ ಆಕ್ಸಿಜನ್ ಪ್ಲ್ಯಾಂಟು ನಿರ್ವಹಣೆ ಇಲ್ಲದ ಕಾರಣ, ಸಮರ್ಪಕವಾಗಿ ನಿರ್ವಹಣೆ ಇಲ್ಲದ ಕಾರಣ ಇಲ್ಲಿ ಸಪ್ಲೈ ಆಗ್ತಾ ಇಲ್ಲ. ಸೊ ಇದರಿಂದ ಅಧಿಕಾರಿಗಳು ಸಹ ಈಗ ಏನು ಕರೋನಾ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇದನ್ನು ಸರಿಪಡಿಸಲು ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಏನು ರಾಜ್ಯದಲ್ಲಿ ಕರೋನಾ ಸೆಕೆಂಡ್ ವೇವ್ ಬಂದಂಥ ಸಂದರ್ಭದಲ್ಲಿ ಏನು ಈ ಆಕ್ಸಿಜನ್ ಪ್ಲ್ಯಾಂಟನ್ನು ನಿರ್ಮಾಣ ಮಾಡಲಾಗಿತ್ತು ಮತ್ತು ಇಲ್ಲಿಂದ ಸಾಕಷ್ಟು ರೋಗಿಗಳಿಗೂ ಸಹ ಇಲ್ಲಿಂದ ಆಕ್ಸಿಜನನ್ನು ಕಳಿಸ್ಕೊಡ್ಲಾಗ್ತಾಯಿತ್ತು. ಆದರೆ ಏನು ಇತ್ತೀಚೆಗೆ ಅಂದರೆ ಸುಮಾರು ಒಂದು 5-6 ತಿಂಗಳಿಂದ ಸಹ ಏನು ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿರುವಂಥದ್ದು. ಇನ್ನು ದೃಶ್ಯ ನೋಡೋದಾದರೆ ಇಲ್ಲಿ ಯಾವುದೇ ರೀತಿಯ ನಿರ್ವಹಣೆ ಇಲ್ಲ. ಈಗಾಗಲೇ ಬಂದನ್ನು ಸಹ ಮಾಡುವಂಥ, ಅಂದರೆ ಈ ಆಕ್ಸಿಜನ್ ಪ್ಲಾಂಟ್ಗೆ ಬೀಗವನ್ನು ಸಹ ಹಾಕಿರುವಂಥದ್ದು. ಇನ್ನು ಪ್ರಮುಖವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಕರೋನಾ ಟೆಸ್ಟಿಗೆ ಅಧಿಕಾರಿಗಳು ಮುಂದಾಗಿರುವಂಥದ್ದು ಮತ್ತು ಬಂದಿರುವಂತಹ ಎಲ್ಲ ರೋಗಿಗಳಿಗೂ ಸಹ ಟೆಸ್ಟ್ ಮಾಡಿ ಕರೋನಾ ಬಂದರೆ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಸಹ ಮಾಡಲು ಮುಂದಾಗಿರುವಂಥದ್ದು. ಆದರೆ ನಿರ್ವಹಣೆ ಇಲ್ಲದ ಕಾರಣ ಇವತ್ತು ಆಕ್ಸಿಜನ್ ಪ್ಲ್ಯಾಂಟ್ ಹಾಗೇ ಇದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಕೆಟ್ಟು ನಿಂತಿರುವಂತಹ ಈ ಆಕ್ಸಿಜನ್ ಪ್ಲ್ಯಾಂಟನ್ನು ಏನು ಸರಿಪಡಿಸಿದ್ದಲ್ಲಿ ಸಾಕಷ್ಟು ರೋಗಿಗಳಿಗೆ ಇಲ್ಲಿಂದ ಏನು ಆಕ್ಸಿಜನ್ ಉತ್ಪಾದನೆ ಮಾಡಿ ರೋಗಿಗಳಿಗೆ ಸಹಾಯ ಮಾಡಲು ಅನುಕೂಲ ಆಗುತ್ತೆ ಅನ್ನೋದು ಇಲ್ಲಿನ ರೋಗಿಗಳ ಮತ್ತು ಜನರ ಒತ್ತಾಸೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯದಲ್ಲಿ ಕರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಏನು ರಾಜ್ಯ ಸರ್ಕಾರ ಸಹ ಹಲವಾರು ಗೈಡ್ಲೈನ್ಸನ್ನು ನೀಡಿರುವಂಥದ್ದು. ಆದರೆ ಕೋಲಾರ ಜಿಲ್ಲೆಯಲ್ಲಿ ಏನು ಕಳೆದ 2ನೇ ಬಾರಿ ಬಂದಂತಹ ಏನು ಕರೋನಾ ಸಂದರ್ಭದಲ್ಲಿ ಬಂದಂತಹ ಕೆಲವು ಇನ್ಸ್ಟ್ರೂಮೆಂಟ್ ಸಹ ಇವತ್ತು ಉಪಯೋಗಕ್ಕೆ ಬರ್ತಾ ಇಲ್ಲ. ನಾನಿವತ್ತು ಕೋಲಾರದ ಏನು ಜಿಲ್ಲಾಸ್ಪತ್ರೆಯಲ್ಲಿರುವಂಥ ಆಕ್ಸಿಜನ್ ಪ್ಲಾಂಟ್ ಬಳಿಯಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇದು ಏನು ಸೆಕೆಂಡ್ ವೇವ್ನಲ್ಲಿ ಬಂದಂತಹ ಏನು ಆಕ್ಸಿಜನ್ ಪ್ಲಾಂಟ್ ಇದು. ಆದರೆ ಇವಾಗ ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿರುವಂಥದ್ದು. ಇನ್ನು ರಾಜ್ಯ ಸರ್ಕಾರ ಈಗಾಗಲೇ ಕೆಲವೊಂದು ಮಾರ್ಗಸೂಚಿಗಳು ನೀಡಿರುವಂಥದ್ದು, ಅಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳುವಂತೆ ತಿಳಿಸಿರುವಂಥದ್ದು. ಆದರೆ ಇದು ಸೆಕೆಂಡ್ ವೇವ್ ಬಂದಂತಹ ಏನು ಆಕ್ಸಿಜನ್ ಪ್ಲಾಂಟ್ ಇವತ್ತು ನಿರ್ವಹಣೆ ಮಾಡ್ತಾ ಇಲ್ಲ. ಇನ್ನು ಅಧಿಕಾರಿಗಳ ಬಗ್ಗೆ ಕೇಳಿದರೆ ಇನ್ನು ಕೂಡಲೇ ಇದನ್ನು ಸರಿ ಮಾಡಿಸುವುದಾಗಿ ಹೇಳ್ತಾ ಇರುವಂಥದ್ದು. ಇದು 1000 ಲೀಟರ್ ಪರ್ ಮಿನಿಟ್ ಅಂದರೆ ರೋಗಿಗಳಿಗೆ ಏನು ನೀಡಲಾಗ್ತಾ ಇತ್ತು, ಅಂದರೆ ಇಲ್ಲೇ ಉತ್ಪಾದನೆ ಮಾಡಿ ಏನು ಆಕ್ಸಿಜನ್ ಸಪ್ಲೈ ಮಾಡ್ತಾಯಿತ್ತು. ಆದರೆ
ಕೆಲವು ದಿನಗಳಿಂದ ಸಹ ಈ ಆಕ್ಸಿಜನ್ ಪ್ಲ್ಯಾಂಟು ನಿರ್ವಹಣೆ ಇಲ್ಲದ ಕಾರಣ, ಸಮರ್ಪಕವಾಗಿ ನಿರ್ವಹಣೆ ಇಲ್ಲದ ಕಾರಣ ಇಲ್ಲಿ ಸಪ್ಲೈ ಆಗ್ತಾ ಇಲ್ಲ. ಸೊ ಇದರಿಂದ ಅಧಿಕಾರಿಗಳು ಸಹ ಈಗ ಏನು ಕರೋನಾ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಇದನ್ನು ಸರಿಪಡಿಸಲು ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಏನು ರಾಜ್ಯದಲ್ಲಿ ಕರೋನಾ ಸೆಕೆಂಡ್ ವೇವ್ ಬಂದಂಥ ಸಂದರ್ಭದಲ್ಲಿ ಏನು ಈ ಆಕ್ಸಿಜನ್ ಪ್ಲ್ಯಾಂಟನ್ನು ನಿರ್ಮಾಣ ಮಾಡಲಾಗಿತ್ತು ಮತ್ತು ಇಲ್ಲಿಂದ ಸಾಕಷ್ಟು ರೋಗಿಗಳಿಗೂ ಸಹ ಇಲ್ಲಿಂದ ಆಕ್ಸಿಜನನ್ನು ಕಳಿಸ್ಕೊಡ್ಲಾಗ್ತೈತೆ. ಆದರೆ ಏನು ಇತ್ತೀಚೆಗೆ ಅಂದರೆ ಸುಮಾರು ಒಂದು 5-6 ತಿಂಗಳಿಂದ ಸಹ ಏನು ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿರುವಂಥದ್ದು. ಇನ್ನು ದೃಶ್ಯ ನೋಡೋದಾದರೆ ಇಲ್ಲಿ ಯಾವುದೇ ರೀತಿಯ ನಿರ್ವಹಣೆ ಇಲ್ಲ. ಈಗಾಗಲೇ ಬಂದನ್ನು ಸಹ ಮಾಡುವಂಥ ಅಂದರೆ ಈ ಆಕ್ಸಿಜನ್ ಪ್ಲ್ಯಾಂಟ್ಗೆ ಬೀಗವನ್ನು ಸಹ ಹಾಕಿರುವಂಥದ್ದು. ಇನ್ನು ಪ್ರಮುಖವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಕರೋನಾ ಟೆಸ್ಟಿಗೆ ಅಧಿಕಾರಿಗಳು ಮುಂದಾಗಿರುವಂಥದ್ದು ಮತ್ತು ಬಂದಿರುವಂತಹ ಎಲ್ಲ ರೋಗಿಗಳಿಗೂ ಸಹ ಟೆಸ್ಟ್ ಮಾಡಿ ಕರೋನಾ ಬಂದರೆ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಸಹ ಮಾಡಲು ಮುಂದಾಗಿರುವಂಥದ್ದು. ಆದರೆ ನಿರ್ವಹಣೆ ಇಲ್ಲದ ಕಾರಣ ಇವತ್ತು ಆಕ್ಸಿಜನ್ ಪ್ಲ್ಯಾಂಟ್ ಆಗೇ ಇದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಕೆಟ್ಟು ನಿಂತಿರುವಂತಹ ಈ ಆಕ್ಸಿಜನ್ ಪ್ಲ್ಯಾಂಟನ್ನು ಏನು ಸರಿಪಡಿಸಿದ್ದಲ್ಲಿ ಸಾಕಷ್ಟು ರೋಗಿಗಳಿಗೆ ಇಲ್ಲಿಂದ ಏನು ಆಕ್ಸಿಜನ್ ಉತ್ಪಾದನೆ ಮಾಡಿ ರೋಗಿಗಳಿಗೆ ಸಹಾಯ ಮಾಡಲು ಅನುಕೂಲ ಆಗುತ್ತೆ ಅನ್ನೋದು ಇಲ್ಲಿನ ರೋಗಿಗಳ ಮತ್ತು ಜನರ ಒತ್ತಾಸೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯದಲ್ಲಿ ಕರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಏನು ರಾಜ್ಯ ಸರ್ಕಾರ ಸಹ ಹಲವಾರು ಗೈಡ್ಲೈನ್ಸನ್ನು ನೀಡಿರುವಂಥದ್ದು. ಆದರೆ ಕೋಲಾರ ಜಿಲ್ಲೆಯಲ್ಲಿ ಏನು ಕಳೆದ 2ನೇ ಬಾರಿ ಬಂದಂತಹ ಏನು ಕರೋನಾ ಸಂದರ್ಭದಲ್ಲಿ ಬಂದಂತಹ ಕೆಲವು ಇನ್ಸ್ಟ್ರೂಮೆಂಟ್ ಸಹ ಇವತ್ತು ಉಪಯೋಗಕ್ಕೆ ಬರ್ತಾಯಿಲ್ಲ. ನಾನಿವತ್ತು ಕೋಲಾರದ ಏನು ಜಿಲ್ಲಾಸ್ಪತ್ರೆಯಲ್ಲಿರುವಂಥ ಆಕ್ಸಿಜನ್ ಪ್ಲ್ಯಾಂಟ್ ಬಳಿದ್ದೇನೆ. ದೃಶ್ಯ ನೋಡೋದಾದರೆ ಇದು ಏನು ಸೆಕೆಂಡ್ ವೇವ್ನಲ್ಲಿ ಬಂದಂತಹ ಏನು ಆಕ್ಸಿಜನ್ ಪ್ಲ್ಯಾಂಟ್ ಇದು. ಆದರೆ ಇವಾಗ ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿರುವಂಥದ್ದು. ಇನ್ನು ರಾಜ್ಯ ಸರ್ಕಾರ ಈಗಾಗಲೇ ಕೆಲವೊಂದು ಮಾರ್ಗಸೂಚಿಗಳು ನೀಡಿರುವಂಥದ್ದು. ಅಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳುವಂತೆ ತಿಳಿಸಿರುವಂಥದ್ದು. ಆದರೆ ಇದು ಸೆಕೆಂಡ್ ವೇವ್ ಬಂದಂತಹ ಏನು ಆಕ್ಸಿಜನ್ ಪ್ಲ್ಯಾಂಟ್ ಇವತ್ತು ನಿರ್ವಹಣೆ ಮಾಡ್ತಾ ಇಲ್ಲ. ಇನ್ನು ಅಧಿಕಾರಿಗಳ ಬಗ್ಗೆ ಕೇಳಿದರೆ ಇನ್ನು ಕೂಡಲೇ ಇದನ್ನು ಸರಿ ಮಾಡಿಸುವುದಾಗಿ ಹೇಳ್ತಾ ಇರುವಂಥದ್ದು. ಇದು 1000 ಲೀಟ್ರ್ ಪರ್ ಮಿನಿಟ್ ಅಂದರೆ ರೋಗಿಗಳಿಗೆ ಏನು ನೀಡಲಾಗ್ತಾಯಿತ್ತು. ಅಂದರೆ ಇಲ್ಲೇ ಉತ್ಪಾದನೆ ಮಾಡಿ ಏನು ಆಕ್ಸಿಜನ್ ಸಪ್ಲೈ ಮಾಡ್ತಾಯಿತ್ತು. ಆದರೆ ಕೆಲವು ದಿನಗಳಿಂದ ಸಹ ಈ ಆಕ್ಸಿಜನ್ ಪ್ಲ್ಯಾಂಟು ನಿರ್ವಹಣೆ ಇಲ್ಲದ ಕಾರಣ, ಸಮರ್ಪಕವಾಗಿ ನಿರ್ವಹಣೆ ಇಲ್ಲದ ಕಾರಣ ಇಲ್ಲಿ ಸಪ್ಲೈ ಆಗ್ತಾ ಇಲ್ಲ. ಸೊ ಇದರಿಂದ ಅಧಿಕಾರಿಗಳು ಸಹ ಈಗ ಏನು ಕರೋನಾ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಇದನ್ನು ಸರಿಪಡಿಸಲು ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಏನು ರಾಜ್ಯದಲ್ಲಿ ಕರೋನಾ ಸೆಕೆಂಡ್ ವೇವ್ ಬಂದಂಥ ಸಂದರ್ಭದಲ್ಲಿ ಏನು ಈ ಆಕ್ಸಿಜನ್ ಪ್ಲ್ಯಾಂಟನ್ನು ನಿರ್ಮಾಣ ಮಾಡಲಾಗಿತ್ತು ಮತ್ತು ಇಲ್ಲಿಂದ ಸಾಕಷ್ಟು ರೋಗಿಗಳಿಗೂ ಸಹ ಇಲ್ಲಿಂದ ಆಕ್ಸಿಜನನ್ನು ಕಳಿಸ್ಕೊಡ್ಲಾಗ್ತೈತೆ. ಆದರೆ ಏನು ಇತ್ತೀಚೆಗೆ ಅಂದರೆ ಸುಮಾರು ಒಂದು 5-6 ತಿಂಗಳಿಂದ ಸಹ ಏನು ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿರುವಂಥದ್ದು. ಇನ್ನು ದೃಶ್ಯ ನೋಡೋದಾದರೆ ಇಲ್ಲಿ ಯಾವುದೇ ರೀತಿಯ ನಿರ್ವಹಣೆ ಇಲ್ಲ. ಈಗಾಗಲೇ ಬಂದನ್ನು ಸಹ ಮಾಡುವಂಥ ಅಂದರೆ ಈ ಆಕ್ಸಿಜನ್ ಪ್ಲ್ಯಾಂಟ್ಗೆ ಬೀಗವನ್ನು ಸಹ ಹಾಕಿರುವಂಥದ್ದು. ಇನ್ನು ಪ್ರಮುಖವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಕರೋನಾ ಟೆಸ್ಟಿಗೆ ಅಧಿಕಾರಿಗಳು ಮುಂದಾಗಿರುವಂಥದ್ದು ಮತ್ತು ಬಂದಿರುವಂತಹ ಎಲ್ಲ ರೋಗಿಗಳಿಗೂ ಸಹ ಟೆಸ್ಟ್ ಮಾಡಿ ಕರೋನಾ ಬಂದರೆ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಸಹ ಮಾಡಲು ಮುಂದಾಗಿರುವಂಥದ್ದು. ಆದರೆ ನಿರ್ವಹಣೆ ಇಲ್ಲದ ಕಾರಣ ಇವತ್ತು ಆಕ್ಸಿಜನ್ ಪ್ಲ್ಯಾಂಟ್ ಆಗೇ ಇದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಕೆಟ್ಟು ನಿಂತಿರುವಂತಹ ಈ ಆಕ್ಸಿಜನ್ ಪ್ಲ್ಯಾಂಟನ್ನು ಏನು ಸರಿಪಡಿಸಿದ್ದಲ್ಲಿ ಸಾಕಷ್ಟು ರೋಗಿಗಳಿಗೆ ಇಲ್ಲಿಂದ ಏನು ಆಕ್ಸಿಜನ್ ಉತ್ಪಾದನೆ ಮಾಡಿ ರೋಗಿಗಳಿಗೆ ಸಹಾಯ ಮಾಡಲು ಅನುಕೂಲ ಆಗುತ್ತೆ ಅನ್ನೋದು ಇಲ್ಲಿನ ರೋಗಿಗಳ ಮತ್ತು ಜನರ ಒತ್ತಾಸೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.